ಸ್ನೇಹಿತರೆ, ತರಕಾರಿಗಳಲ್ಲಿ ಕಹಿ ತರಕಾರಿ ಅಂದರೆ ಹಾಗಲಕಾಯಿ. ಈ ಹಾಗಲಕಾಯಿ ನಾಲಿಗೆಗೆ ಕಹಿಯಾದರೂ ದೇಹದ ಆರೋಗ್ಯಕ್ಕೆ ಹೆಚ್ಚು ಉತ್ತಮ. ಹಾಗಾಗಿ ಆರೋಗ್ಯಕ್ಕೆಂದು ಹಾಗಲಕಾಯಿಯ ಕಹಿ ಸತ್ವ ಇಟ್ಟುಕೊಂಡು ನಾಲಿಗೆಗೆ ಕಹಿ ಅನಿಸದ ಖಾದ್ಯ ಈ ಹಾಗಲಕಾಯಿಯ ಪುಡಿ ಪಲ್ಯ. ಈಗ ನಮ್ಮ ಅಡಿಗೆ ಮನೆಯಲ್ಲಿ ತಯಾರಾದ ಹಾಗಲಕಾಯಿ ಪುಡಿ ಪಲ್ಯ ಮಾಡುವ ವಿಧಾನ ನೋಡೋಣ. ಮೊದಲು ಈ ಹಾಗಲಕಾಯಿ ಪುಡಿ ಪಲ್ಯಕ್ಕೆ ಬೇಕಾಗುವ ಪುಡಿ ತಯಾರಿಸಿಕೊಳ್ಳಿ. ಸ್ಟವ್ ಮೇಲೆ ಹುರಿಯುವ ಬಾಣಲೆ ಇಟ್ಟು 4 ಚಮಚ ಕಡಲೆಬೇಳೆ ಹಾಕಿ, 4 ಚಮಚ ಉದ್ದಿನಬೇಳೆ ಹಾಕಿ, 2 ಚಮಚ ಕೊತ್ತಂಬರಿ ಬೀಜ ಹಾಕಿ, 1 ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, 5-6 ಬ್ಯಾಡಗಿ ಮೆಣಸನ್ನು ತುಂಡು ಮಾಡಿ ಹಾಕಿ. ಈಗ ಮೀಡಿಯಂ ಬೆಂಕಿಯಲ್ಲಿ ಮತ್ತೊಮ್ಮೆ ಹುರಿಯಿರಿ. ಹುರಿದ ಘಮ ಘಮ ಬಂದ ನಂತರ ಗ್ಯಾಸ್ ಆಫ್ ಮಾಡಿ. ಒಂದು ಪ್ಲೇಟ್ಗೆ ಹಾಕಿ ಹರಡಿ ಆರಲು ಬಿಡಿ. ಆರಿದ ನಂತರ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಮಿಶ್ರಣ ಪುಡಿಯಾಗುವ ತನಕ ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ಚೆನ್ನಾಗಿ ಪುಡಿಯಾದ ಮಿಶ್ರಣ ತಯಾರಾಗಿದೆ. ಇನ್ನು ಹಾಗಲಕಾಯಿಯ ಹೊರಮೈ ಒರಟು ಆಗಿರುವುದರಿಂದ ಕೊಳೆ ಹೋಗಲು ಹಾಗಲಕಾಯಿಯನ್ನು ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ. ನಂತರ 2 ಹಾಗಲಕಾಯಿಗಳನ್ನು ತೆಗೆದುಕೊಂಡು ಅದರ ತೊಟ್ಟಿನ ಭಾಗ ಮತ್ತು ತುದಿಯ ಭಾಗ ಕತ್ತರಿಸಿಕೊಳ್ಳಿ. ಈಗ ಒಂದು ಕಾಯಿಯನ್ನು 4 ಭಾಗವಾಗಿ ಸೀಳಿಕೊಂಡು ಒಳಗಿರುವ ಬೀಜ ಮತ್ತು ತಿರುಳನ್ನು ತೆಗೆದುಹಾಕಿ. ಈಗ ದಪ್ಪಗಿರುವ ಸಿಪ್ಪೆ ಭರಿತ ಭಾಗವನ್ನು ಮತ್ತೊಮ್ಮೆ ಉದ್ದುದ್ದವಾಗಿ ಸೀಳಿಕೊಂಡು ಆ ಸೀಳಿದ ಭಾಗವನ್ನು ಕೈಯಲ್ಲಿ ಹಿಡಿದುಕೊಂಡು ಅಡ್ಡಡ್ಡವಾಗಿ ಕತ್ತರಿಸಿ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಳ್ಳಿ. ತುಂಡು ಮಾಡಿದ ಸಣ್ಣ ಸಣ್ಣ ಹೋಳುಗಳನ್ನು ಒಂದು ಪಾತ್ರೆಗೆ ಹಾಕಿ ಅದರ ಮೇಲೆ ಅರ್ಧ ಚಮಚ ಅರಿಶಿಣ ಪುಡಿ ಉದುರಿಸಿ, ಹಾಗೆಯೇ ಅರ್ಧ ಚಮಚ ಉಪ್ಪು ಉದುರಿಸಿ. ಈಗ ಹಾಗಲಕಾಯಿ ಹೋಳುಗಳು ಅರಿಶಿಣ ಪುಡಿ ಉಪ್ಪು ಬೆರೆಯುವಂತೆ ಚೆನ್ನಾಗಿ ಕಲಸಿ ಸುಮಾರು 15 ನಿಮಿಷ ತೆಗೆದಿಡಿ. ಈಗ ಒಂದು ಬೌಲ್ನಲ್ಲಿ ಹುಣಸೆ ಹಣ್ಣು ನೆನೆಸಿಕೊಂಡು ನಂತರ ಚೆನ್ನಾಗಿ ಹಿಂಡಿ ಹುಣಸೆ ಹಣ್ಣಿನ ರಸ ಸಿದ್ಧವಾಗಿಟ್ಟುಕೊಳ್ಳಿ. ಹದಿನೈದು ನಿಮಿಷದ ನಂತರ ಸ್ಟವ್ ಹಚ್ಚಿ ಬಾಣಲೆ ಇಡಿ. ಮೀಡಿಯಂ ಬೆಂಕಿ ಇರಲಿ. ಬಾಣಲೆಗೆ 3 ರಿಂದ 4 ಚಮಚ ಅಡುಗೆ ಎಣ್ಣೆ ಹಾಕಿ, 1 ಚಮಚ ಸಾಸಿವೆ ಕಾಳು ಹಾಕಿ, ಸ್ವಲ್ಪ ಇಂಗು ಹಾಕಿ. ಸಾಸಿವೆ ಕಾಳು ಚಟಪಟ ಗುಟ್ಟುತ್ತಿದ್ದ ಹಾಗೆ ಹಾಗಲಕಾಯಿ ಹೋಳುಗಳ ಮಿಶ್ರಣ ಹಾಕಿ. ಕೆಲವರು ಉಪ್ಪು ಅರಿಶಿಣ ಹಾಕಿದ ಹಾಗಲಕಾಯಿ ಮಿಶ್ರಣವನ್ನು ಹಿಂಡಿ ಕಹಿ ತೆಗೆದು ಹಾಕುತ್ತಾರೆ. ಕಹಿಯ ಜೊತೆ ಔಷಧೀಯ ಗುಣ ಹೋಗಿಬಿಡುತ್ತದೆ. ಆದ್ದರಿಂದ ನಾವು ಇಲ್ಲಿ ಕಹಿಯನ್ನು ಹಿಂಡಿ ತೆಗೆಯದೆ ಮಾಡಿದ್ದೇವೆ. ಆದರೆ ಪಲ್ಯ ಖಂಡಿತ ಕಹಿ ಇರುವುದಿಲ್ಲ. ಈಗ ಹೋಳುಗಳನ್ನು ಸೌಟಿನಿಂದ ಚೆನ್ನಾಗಿ ಹುರಿಯಿರಿ. ಸ್ವಲ್ಪ ಹುರಿದಾದ ನಂತರ ಮುಚ್ಚಳ ಮುಚ್ಚಿ ಸಣ್ಣ ಬೆಂಕಿಯಲ್ಲಿ ಬೇಯಲು ಬಿಡಿ. ಆಗಾಗ ಮುಚ್ಚಳ ತೆಗೆದು ಮತ್ತೊಮ್ಮೆ ಹುರಿಯುತ್ತಾ ಇರಿ. ತಳಕ್ಕೆ ಅಂಟದ ಹಾಗೆ ನೋಡಿಕೊಳ್ಳಿ. ಹುರಿದು ಬೆಂದ ಮಿಶ್ರಣ ಗಾಢ ಹಸಿರು ಬಣ್ಣ ಕಳಚಿಕೊಂಡು ಹಳದಿ ಮಿಶ್ರಿತ ಹಸಿರು ಬಣ್ಣಕ್ಕೆ ಬರುತ್ತಿದ್ದ ಹಾಗೆ ಹುಣಸೆ ಹಣ್ಣಿನ ರಸವನ್ನು ಹಾಕಿ. ಈಗಾಗಲೇ ಹೋಳುಗಳನ್ನು ನೆನೆಸುವಾಗ ಉಪ್ಪು ಹಾಕಿರುವುದರಿಂದ ಈಗ ರುಚಿಗೆ ತಕ್ಕಷ್ಟು ಮಾತ್ರ ಉಪ್ಪು ಹಾಕಿ. ಹೆಚ್ಚು ಉಪ್ಪು ಹಾಕಬೇಡಿ. ಇದರ ಜೊತೆ 3 ರಿಂದ 4 ಚಮಚ ಬೆಲ್ಲ ಹಾಕಿ. ನಾವು ಇಲ್ಲಿ ಜೋನಿ ಬೆಲ್ಲ ಹಾಕಿದ್ದೇವೆ. ಅದು ಸಿಗದಿದ್ದರೆ ಪುಡಿ ಬೆಲ್ಲವನ್ನು 3 ರಿಂದ 4 ಚಮಚ ಹಾಕಬಹುದು. ಈಗ ಹುರಿದು ಬೆಂದ ಹೋಳುಗಳ ಮಿಶ್ರಣ, ಹುಣಸೆ ಹುಳಿ, ಉಪ್ಪು, ಬೆಲ್ಲ ಎಲ್ಲ ಚೆನ್ನಾಗಿ ಬೆರೆಯುವಂತೆ ಸೌಟಿನಿಂದ ತಿರುವಬೇಕು. ನಂತರ ಹದ ಬೆಂಕಿಯಲ್ಲಿ ಮುಚ್ಚಳ ಹಾಕಿ ಬೇಯಿಸಿ. ಆಗಾಗ ಸೌಟಿನಿಂದ ತಿರುವಿ ಚೆನ್ನಾಗಿ ಕುದ್ದು ನೀರು ಆರಲು ಬರುವ ಹಂತದಲ್ಲಿ ಇರುವ ಮಿಶ್ರಣದ ಮೇಲೆ ರುಬ್ಬಿದ ಮಸಾಲೆ ಪುಡಿಯನ್ನು ಹಾಕಿ. ಬೆಂದ ಮಿಶ್ರಣ, ರುಬ್ಬಿಕೊಂಡ ಪುಡಿ ಎರಡೂ ಬೆರೆಯುವ ಹಾಗೆ ಸೌಟಿನಿಂದ ಕಲಸಿ.
ಈಗ ಬಿಸಿ ಬಿಸಿ ರುಚಿ ರುಚಿ ಹಾಗಲಕಾಯಿ ಪುಡಿ ಪಲ್ಯ ರೆಡಿ. ಆರಿದ ನಂತರ ರುಚಿ ನೋಡಿದರೆ ಸ್ವಲ್ಪವೂ ಸಹ ಕಹಿ ಅಂಶ ಇರುವುದಿಲ್ಲ. ತರಕಾರಿಯ ಎಲ್ಲ ಪಲ್ಯಗಳನ್ನು ತಾಜಾ ಬಳಕೆಗೆ 1 ದಿನ ಇಡಬಹುದು ಅಥವಾ ಫ್ರಿಡ್ಜ್ನಲ್ಲಿ 2 ದಿನ ಇಡಬಹುದು. ಆದರೆ ಈ ಪುಡಿ ಪಲ್ಯವನ್ನು ಫ್ರಿಡ್ಜ್ನಲ್ಲಿ ಇಡದೆ ಹೊರಗಡೆ ಇಟ್ಟರೂ ಸಹ 1 ವಾರ ಇಟ್ಟು ತಿನ್ನಬಹುದು. ಬಿಸಿ ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆ, ಇಲ್ಲ ರೊಟ್ಟಿ ಅಥವಾ ದೋಸೆ ಜೊತೆ ತಿನ್ನಬಹುದು. ಶುಗರ್, ಅಸ್ತಮಾ ರೋಗಗಳ ನಿಯಂತ್ರಣಕ್ಕೆ ಸಹಕಾರಿ, ಹಾಗೆ ಚರ್ಮ ಮತ್ತು ಕೂದಲಿಗೆ ಹಿತಕಾರಿ. ಈ ಹಾಗಲಕಾಯಿಯ ಪುಡಿ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಾಗಲಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಕಾಳು, ಬ್ಯಾಡಗಿ ಮೆಣಸು, ಅರಿಶಿಣ ಪುಡಿ, ಇಂಗು, ಬೆಲ್ಲ, ಅಡುಗೆ ಎಣ್ಣೆ, ಹುಣಸೆಹಣ್ಣು, ಕರಿಬೇವು. ಸ್ನೇಹಿತರೆ, ಕೈ ಹಾಗಲಕಾಯಿಯನ್ನು ಪಳಗಿಸಿ ರುಚಿಕರ ಪುಡಿ ಪಲ್ಯ ನೀವು ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ಹಾಗಲಕಾಯಿಯ ಪುಡಿ ಪಲ್ಯ ಮಾಡುವುದನ್ನು ಇತರರಿಗೂ ಶೇರ್ ಮಾಡಿ. ಇದರ ಬಗ್ಗೆ ನಿಮ್ಮ ಕಮೆಂಟ್ಸ್ ಹಾಕಿ. ಜೊತೆಯಲ್ಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಹ ಆಗಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.